ನಮಸ್ಕಾರ. ಇದು ನಮ್ಮ GBS63 ಅಪ್ಡೇಟ್ ಚಾನಲ್. ಸರ್ವಧರ್ಮದವರಲ್ಲಿ ಸಮಾನತೆ ಸಾಧಿಸಲು ಪ್ರತಿ ವರ್ಷ ಧರ್ಮ ಜಾಗೃತಿ ಆರಾಧನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ರಾಮಘಟ್ಟ ಪುರವರ್ಗ ಮಠದ ಕಟ್ಟೆಮನಿ ರೇವಣಸಿದ್ದ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಹೋಬಳಿಯ ರಾಮಘಟ್ಟ ಗ್ರಾಮದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಕುಂಭಲಿಂಗೇಶ್ವರ ದೇವರಿಗೆ ಗಂಗಾ ಪೂಜೆ ಮಾಡಿ ಅವರು ಆಶೀರ್ವಚನ ನೀಡಿದರು. ಮಠದಲ್ಲಿ ಜುಲೈ 5ರಿಂದ ಆಗಸ್ಟ್ 4ರವರೆಗೆ ಲೋಕ ಕಲ್ಯಾಣಕ್ಕಾಗಿ ಧರ್ಮ ಜಾಗೃತಿ ಶಿವಾರಾಧನೆ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದರು. ಶ್ರಾವಣ ಸೋಮವಾರದ ಅಂಗವಾಗಿ ಗ್ರಾಮದ ವಿವಿಧ ದೇವತೆಗಳ ಹೊಳೆ ಪೂಜೆ ಸಲ್ಲಿಸಲಾಯಿತು. ಬಳಿಕ ಕುಂಭಲಿಂಗೇಶ್ವರ ದೇವರಿಗೆ ಗಂಗೆ ಪೂಜೆ ಸಲ್ಲಿಸಲಾಯಿತು. ಮಹಿಳೆಯರು ಕುಂಭ ಹೊತ್ತು ಸಾಗುತ್ತಿದ್ದಂತೆ ಡೊಳ್ಳು ಕುಣಿತ ಉತ್ಸವ ಮೆರಗು ಹೆಚ್ಚಿದವು. ಇದು ನಮ್ಮ GBS63 ಅಪ್ಡೇಟ್ ಚಾನಲ್. ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. 5 ಗ್ರಾಮವನ್ನು ದೇಣಿಗೆಯಾಗಿ ಕೊಡುತ್ತಾರೆ. 5 ಗ್ರಾಮದ ಭೂಮಿಯನ್ನು ಅಂದಿನಿಂದ ರಾಮಘಟ್ಟದಲ್ಲಿ ನೆಲೆಸಿಕೊಂಡು ಪ್ರತಿ ಅಮಾವಾಸ್ಯೆ ಶಿವಭೋಗ ಗೋಷ್ಠಿ ನಡೆಸುತ್ತಾ ಬಂದಿರ್ತೇವೆ. ಪ್ರತಿ ತಿಂಗಳು ಅಮಾವಾಸ್ಯೆಗೆ. ಅನಂತರದಲ್ಲಿ ಒಂದು ತಿಂಗಳು ಶ್ರಾವಣ ಮಾಸ ಪರ್ಯಂತರವಾಗಿ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳ ಗದ್ದಿಗೆ ಗ್ರಾಮ ದೇವರಾದ ಕರಿಮಂತೇಶ್ವರ, ವೀರಭದ್ರೇಶ್ವರ, ಕಾಳಿಕಾ ದೇವಿಗೆ ರುದ್ರಾಭಿಷೇಕ ಒಂದು ತಿಂಗಳ ಪರ್ಯಂತರವಾಗಿ ಬೆಳಗ್ಗೆ ರಾತ್ರಿ ಪೌರಾಣ ನಡೀತೈತಿ. ದೇವರ ಜಗತ್ತ ಪುರಾಣ ಪ್ರವಚನ. ಆಮೇಲೆ ಆರಾಧನೆ ಮಹೋತ್ಸವ ಸಾರ್ವಜನಿಕವಾಗಿ ದೇಶದ ಭಕ್ತರ ಕಲ್ಯಾಣಕ್ಕಾಗಿ ಮತ್ತು ಜನರಲ್ಲಿ ಭಾವೈಕ್ಯತೆ ಮೂಡಿಸುವುದಕ್ಕಾಗಿ, ಜನರಲ್ಲಿ ದ್ವೇಷ, ಅಸೂಯೆ, ವೈಷಮ್ಯವನ್ನು ಅಳಿದು ಭಾವೈಕ್ಯತೆಯನ್ನು ಮೂಡಿಸುವುದಕ್ಕಾಗಿಯೇ ಒಂದು ಕಾರ್ಯಕ್ರಮ ಆಯ್ಕೊಂಡಿರ್ತೇವೆ. ವರ್ಷಕ್ಕೊಂದು ಸಾರಿ ಆರಾಧನೆ ಮಹೋತ್ಸವ. ಆ ಮೂಲಕ ಜನಪ್ರತಿನಿಧಿಗಳನ್ನು ಕೂಡಿಸುವುದು ಮತ್ತು ಪ್ರಜೆಗಳನ್ನು ಕೂಡಿಸುವುದು, ಜನದಾಸೋಹ ಮತ್ತು ಅನ್ನದಾಸೋಹ ಮಾಡುವುದು.